ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಬರ್ರಿ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಇನ್ನೂ ಯಾರೆಲ್ಲ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಸಪೋರ್ಟ್ ಮಾಡಿ. ಓಕೆ, ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡಿ. ಶಿಫ್ಟ್ ಆಗಿವಿ. ಇದು ಹೊರಗಿನ ಸೈಡ್, ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ ನೋಡ್ರಿ ನಮ್ಮ ಮನೆ. ನಿನ್ನೆ ಸಾಮಾನು ಇಟ್ಟಿವಿ. ಸ್ವಲ್ಪ ಹೊತ್ತು ತೆಗೈತೆ ಅಡ್ಡಾಡಕ್ಕೆ. ಇಟ್ಸ್ ಓಕೆ. ಇನ್ನು ಅಲ್ಲಿದಲ್ಲೇ ಇಟ್ಟಿವಿ, ನಾ ಜೋಡಿಸ್ಬೇಕು. ನೀವೆಲ್ಲ ತೊಳೆದು, ಡಬ್ಬಿ ತೊಳೆದು, ಬಂಡೆ ತೊಳೆದು ಇನ್ನು ಹಾಕಿ ಇಡಬೇಕು. ತೊಳೆದಿಟ್ಟಿವಿ. ಸ್ವಲ್ಪ ಬೇಕಾದಷ್ಟು ಊಟ ಮಾಡಿ ಸಿಂಕ್ ಇಟ್ಟಿವಿ. ಗ್ಯಾಸ್ ಹಿಂಗೈತಿನ ಇನ್ನೂ ಭಾಳ ಕೆಲಸ ಮಾಡ್ತೀವಿ. ಕಾಲೇ ಖಾತೆಪ್ಪು ಗಾಡಿ ಮೊದ್ಲು ಅಡ್ಡಾಡಕ್ ಜಾಗ ಇಲ್ಲ. ಫ್ರಿಜ್ ಇಟ್ಕೇಸಿ ಫ್ರಿಜ್ ಇಡಾಕ ಜಾಗ ಇಲ್ಲ, ಬೇರೆ ಇಲ್ಲೇ ಇಡ್ಬೇಕು. ಇದು ನಮ್ಮ ಬೆಡ್ರೂಮ್. ಇಷ್ಟಾಗಿತ್ತು ನೋಡ್ರಿ. ಇಷ್ಟಿಟ್ಟು ಇದು ಟಾಯ್ಲೆಟ್. ಇಲ್ಲೊಂದು ಬೆಡ್ ಹಾಕಿ, ಸಿಂಗಲ್ ಬೆಡ್. ಇದು ಮಷೀನ್ ಅಂತ. ಗೆಳತಿ ನೀನು ಅಕ್ಕುವೆಯ. ಗುಂಡು ಗುಂಡು ಇದ್ರಾ? ಇಲ್ಲಿ ಬ್ಯಾರಲ್ಲಿ ಇಟ್ಟಿವಿ ಬಟ್ಟೆ ತೊಳಕ್. ಇಲ್ಲೇ ಬಾಲ್ಕನ್ಯಾಗ. ಇದನ್ನಿಷ್ಟು ನಾನೇ ಮಾಡಿ ನೋಡಿ, ಬಂಡಿಯದು ಹಾಕಿ ತೊಳಕ್. ಇಷ್ಟೆಲ್ಲ ಮಾಡಿವಿ. ಇನ್ನ ಅದಾವ ಜೋಡ್ಸು. ಇನ್ನ ಭಾಳ ಐತಿ ಕೆಲಸ. ನಿನ್ನೆ ಬಂದು ಇಷ್ಟೆಲ್ಲ ಮಾಡ್ಕೊಂಡಿವಿ. ಆದಷ್ಟು ಒಂದೇ ದಿನದಾಗ ಆಗಂಗಿಲ್ಲವು. ಸಾಮಾನು ಭಾಳ ಇದ್ದವು. ಇಲ್ಲಿ ಬಾಲ್ಕನಿ ಚಂದ ಐತಿ. ಆ ಕಡೆ ಒಂದು ಐತಿ ಬಾಲ್ಕನಿ, ಅದನ್ನು ತೋರಿಸಿಲ್ಲ. ಕ್ಯಾವ ಆಟ ಸಾಡ್ತೆ. ಇವಂಗ ಇಟ್ಟು ಚಲದಿದ್ರ ಅದು ಕವರ್ನಾಗ ಇರ್ತೀನಿ ಅಂತ ಸುಮ್ಮ ಹಂಗ ಇಟ್ಟಿನ ಅದನ್ನ ಕಡ್ಯಾಕ. ಡಬ್ಬಿ ತೊಳೆದಿಟ್ಟಿನೆಲ್ಲ ಹಾಕ್ಬೇಕದು. ದಿನ ಚಂದಾಗ ಜೋಡಿಸಿಡ್ತೀನಿ ಇದನ್ನೆಲ್ಲ. ಆಮೇಲೆ ಇಲ್ಲಿ ಟಿವಿ ಹಾಕಿವಿ. ಅದಾವಿಲ್ಲ ಆಲ್ಮೋಸ್ಟ್. ಇಲ್ಲಿ ಗಡಿಯಾರ ಹಾಕಿವಿ. ಇಲ್ಲೊಂದು ಫೋಟೋ ಅದಾವ ನಾವು. ಇದೊಂದು ನಮ್ದು ಫೋಟೋ. ಎಷ್ಟಾಯ್ತು ನೋಡ್ರಿ. ಮನೇದು ಶಿಫ್ಟಿಂಗ್ ಆಗೈತೆ ಫೈನಲಿ. ಅಜ್ಜಿ ಬರ್ರಿ ಇವಾಗ ಅಡುಗೆ ಮಾಡಂಬೀಗ. ನೋಡ್ರಿ, ಹಚ್ಚಿ ಸಾಂಬಾರು ಮಾಡಕ್ಕೆ ಉಳ್ಳಾಗಡ್ಡಿ ಮತ್ತು ಟಮಾಟಿ ಹುರ್ಕೊಂಡಿನಿ. ಮಿಕ್ಸಿ ಹಾಕ್ಕೊತೀನಿ. ಇಲ್ಲೊಂದು 4 ಕತ್ತಿ ಕುದಿಸಿಟ್ಕೊಂಡಿನಿ. ಹಾಕಿದವು. ಇದನ್ನೀಗ ಮಿಕ್ಸಿ ಹಾಕ್ಕೊತೀನಿ. ಮಿಕ್ಸಿ ಹಾಕಿದ ಮೇಲೆ ಒಗ್ಗರಣೆ ಹಾಕ್ತೀನಿ. ಈ ಕಡೆ ಅನ್ನಕ್ಕೆ ಇಟ್ಟೀನಿ ನೋಡ್ರಿ. ಇನ್ನು ಸಾಮಾನು ಜೋಡಿಸ್ಕೋಬೇಕೆಲ್ಲ. ಹಂಗೆ ಇಟ್ಟಿನಿ ಅಲ್ಲಿದಲ್ಲಿ. ಆಮೇಲೆ ಜೋಡಿಸ್ತೀವಿ.
ಈಗ ಹಾಕಿನಿ. ಇದು ಸಣ್ಣ ಆಗಲಿಲ್ಲ, ಇದು ಮಿಕ್ಸರ್ ಕೆಟ್ಟೈತಿವು. ಹಿಂಗೆ ಹಾಕಿಬಿಡ್ತೀನಿ. ಹಿಂಗೆ ಹಾಕಿ ಚಲೋತ್ತಾಗ ಫ್ರೈ ಮಾಡ್ಬೇಕು, ಕರೆಕ್ಟಾಗ ಫ್ರೈ ಮಾಡ್ಬೇಕಿದೆ. ಈಗ ಇದ್ರೊಳಗೆ ಹಾಕಿ ಇದೊಂದು ಹೊಸ ಥರ ಆಗುತ್ತೆ. ಸಬ್ಜಿ ಸಾಂಬಾರು ಅಲ್ಲ, ಪಲ್ಯನೂ ಅಲ್ಲ, ಆಗುತ್ತೆ. ಎಗ್ ರಸಮ್ ಅದು ಹೊಸ ರೆಸಿಪಿ. ನಾವು ಮಾಡೋದೆಲ್ಲ ಹೊಸದೇ ರೆಸಿಪಿ. ಬರೋಲ್ಲ ನೋಡಿ, ತೆಗೆದು ಹಾಕ್ತೀನಿ. ಫುಲ್ ಮೆತ್ತಗೆ ಫ್ರೈ ಆಗ್ಬೇಕಿದೆ, ಅಂದ್ರೆ ಸ್ವಲ್ಪ ಹತ್ತಿರ ತಿನ್ನಕ್ಕೆ ಸ್ವಲ್ಪ ಗ್ರೇವಿ ಟೈಪ್ ಆಗುತ್ತೆ. ನಾನು ಮಿಕ್ಸಿಗೆ ಹಾಕಿ ಗ್ರೇವಿನೇ ಮಾಡ್ಬೇಕಂತ ಮಾಡಿದ್ದೆ, ಅದು ಮಿಕ್ಸಿ ಚಲೋ ಆಗಲಿಲ್ಲ. ಅದಕ್ಕೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಇವಾಗ ಇದಕ್ಕೆ ಉಪ್ಪು ಹಾಕ್ತೀನಿ. ರುಚಿಗೆ ತಕ್ಕಷ್ಟು ಉಪ್ಪು ನೋಡಿ ಹಾಕಬೇಕು. ಇದಕ್ಕೆ ಶಿಫ್ಟ್ ಮಾಡಿ ಎಲ್ಲ ಸಾಮಾನು ಎತ್ತದು ಕಿತ್ತದು ತೆಗೆದು ಅರಿಶಿ ಖಾರ, ಮಸಾಲೆ ಖಾರ ಹಾಕ್ತೀನಿ ನೋಡಿರಿ. ಮಸಾಲೆ ಖಾರ ಹಾಕಿದ್ರೆ ಟೇಸ್ಟ್ ಆಗ್ತದೆ. ನಾವು ಡೈಲಿ ಅಡುಗೆಗೂ ಮಸಾಲೆ ಖಾರನ ಯೂಸ್ ಮಾಡೋದು. ಸ್ವಲ್ಪ ಗಂಟು ಐತಿ ಖಾರ. ಸ್ವಲ್ಪ ಇಲ್ಲಿ ರೈಸ್ ರೆಡಿ ಆಯ್ತು. ನೋಡ್ರಿ, ಚಪಾತಿನೂ ಮಾಡಿದ್ದೀವಿ. ಫಸ್ಟ್ ಚಪಾತಿನೇ ಮಾಡೀನಿ, ಆಮೇಲೆ ಪಲ್ಯ ಮಾಡೋದೈತೀನಿ. ಇದಕ್ಕೀಗ ಸ್ವಲ್ಪ ಧನಿಯಾ ಪೌಡ್ರು, ಗರಂ ಮಸಾಲ ಹಾಕ್ತೀನಿ, ಅಂದರೆ ಟೇಸ್ಟ್ ಆಗುತ್ತೆ. ಇವು ಮಸಾಲೆಯನ್ನು ಜಾಸ್ತಿ ಯೂಸ್ ಮಾಡ್ತೀನಿ ನಾನು ಅಡುಗೆಗೆ, ಅಂದರೆ ಈ ಟೈಪ್ ಮಾಡಿದಾಗಷ್ಟೇ. ಪಲಾವು, ತತ್ತಿ, ಚಿಕನ್, ಮೀನ ಮಾಡಿದಾಗ ಮಸಾಲೆ ಯೂಸ್ ಆಗ್ತವೆ. ನೋಡಿರಿ, ಇದಿಷ್ಟು ಮಿಕ್ಸ್ ಮಾಡಿ ಸ್ವಲ್ಪ ನೀರು ಹಾಕಿ ಕುದಿಯಾಗಿ ಬಿಡ್ತೀನಿ. ಆಮೇಲೆ ಸ್ವಲ್ಪ ಇದು ಹಾಕ್ತೀನಿ, ಕೊಬ್ಬರಿ ಪೌಡ್ರ್ ಸ್ವಲ್ಪ, ಅಂದ್ರೆ ಗ್ರೇವಿ ಟೈಪ್ ಆಗ್ತೈತಿ. ನೋಡಿರಿ, ಇದು ಸ್ವಲ್ಪ ನೀರು ಹಾಕಿನಿ, ಜಾಸ್ತಿ ಹಾಕಿಲ್ಲ. ಆಮೇಲೆ ಬೇಕಂದ್ರೆ ನೋಡಿ ಇನ್ನೂ ಸ್ವಲ್ಪ ಹಾಕ್ತೀನಿ. ಇವಕ್ಕೀಗ ಕೊಬ್ಬರಿ ಪೌಡ್ರ್ ಹಾಕ್ತೀನಿ. ಒಣ ಕೊಬ್ಬರಿದು ಹುರಿದಿಟ್ಟಿದ್ದೈತೆ, ಅದನ್ನು ಹಾಕ್ತೀನಿ. ನೋಡಿರಿ ಪೌಡರ್. ಅಂದ್ರೆ ಸ್ವಲ್ಪ ಚಂದ ತಿನ್ನಕ್ಕೆ ಅದೇ. ಇನ್ನೂ ಸ್ವಲ್ಪ ನೀರು ಹಾಕ್ತೀನಿ. ಇದನ್ನು ಮಸ್ತ್ ಆಗುತ್ತೆ, ಇದು ಚಪಾತಿ ಜೊತೆ ಎಗ್ ಗ್ರೇವಿ ಮಸಾಲ. ಇಷ್ಟು ಹಾಕಿನಿ, ಕುದಿಲಿದ್ದು ಈಗ ತತ್ತಿ ಕಟ್ ಮಾಡಿ ಹಾಕ್ತೀನಿ ಅದಕ್ಕೆ.
ಇವಾಗ ಇದಕ್ಕೆ ಕಟ್ ಮಾಡಿದಂಥ ತತ್ತಿನ ಇದಕ್ಕೆ ಹಾಕಿ ಮಿಕ್ಸ್ ಮಾಡ್ತೀನಿ. ಈ ಸಲ ಈ ಥರನ ಒಂದ್ಸಲ ಟ್ರೈ ಮಾಡಿ ನೋಡಿ, ಮಸ್ತಾಗಿರ್ತೈತಿ ಎಗ್ ಗ್ರೇವಿ ಮಸಾಲ. ಇದನ್ನ 1 ನಿಮಿಷ ಗ್ಯಾಸ್ ಸ್ಲೋ ಇಟ್ಟು ಮುಚ್ಚಿ ಕುದಿಸಿದ್ರೆ ಎಗ್ ಗ್ರೇವಿ ರೆಡಿ. 2 ದಿನ ಮನೆ ಶಿಫ್ಟಿಂಗ್ ಸಲುವಾಗಿ ಏನೂ ವಿಡಿಯೋನೂ ಮಾಡೋಕ್ಕಾಗಲಿಲ್ಲ, ವಿಡಿಯೋ ಹಾಕೋಕ್ಕೂ ಆಗಲಿಲ್ಲ. ಅದಕ್ಕೆ ಇವತ್ತು ಆದಷ್ಟು ಹಾಕ್ಬೇಕಂತೇಳಿ ಎಷ್ಟು ವಿಡಿಯೋ ಮಾಡಿದ್ದೆ. ಆಮೇಲೆ ಮನೆ ಶಿಫ್ಟಿಂಗ್ದೆಲ್ಲ ಸ್ವಲ್ಪ ತೋರಿಸಿದೆ ನಿಮಗೆ. ಆಮೇಲೆ ಎಗ್ ರೆಸಿಪಿ ಚಪಾತಿ ಅದು ಮಾಡಿದ್ದೆ, ಅದನ್ನು ವಿಡಿಯೋ ಮಾಡಿ ನಿಮ್ಗೆ ಹಾಕೀನಿ. ಇದೇ ರೀತಿ ಡೈಲಿ ವಿಡಿಯೋನ ನೋಡ್ತೀರಿ, ಪೂರ್ತಿ ವಿಡಿಯೋ ನೋಡಿರಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ, ಸಪೋರ್ಟ್ ಮಾಡಿರಿ ಅಂತ ಕೇಳ್ತೀನಿ. ಇಷ್ಟ ಆಗಿತ್ತು ಇವತ್ತಿಂದು, ಜಾಸ್ತಿ ಮಾಡಿಲ್ಲ. ಎಗ್ ಗ್ರೇವಿ ಮತ್ತು ಚಪಾತಿ ಟೇಸ್ಟ್ ಸೂಪರಾಗಿತ್ತು. ನೀವು ಒಂದ್ಸಲ ಟ್ರೈ ಮಾಡಿರಿ. ಓಕೆ, ಮತ್ತೆ ಸಿಗ್ತೀನಿ ಮುಂದಿನ ವಿಡಿಯೋದೊಂದಿಗೆ. ಅಲ್ಲಿವರೆಗೂ ಟೇಕ್ ಕೇರ್. ಬಾಯ್.